ರಾವ್ ಜಾಮೀನು ಅರ್ಜಿ ವಜಾ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಅರ್ಜಿ ವಜಾ ಆಗಿರೋದು. ಸಿಸಿಎಚ್ 64ನೇ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಜಾಮೀನು ಅರ್ಜಿ ವಜಾಗೊಂಡಿದೆ. ಈ ಹಿಂದೆ ರನ್ಯಾರಾವ್ ಜಾಮೀನು ಅರ್ಜಿ ವಜಾಗೊಂಡಿತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ. ಈಗ ಸಿಸಿಎಚ್ 64 ಈ ನ್ಯಾಯಾಲಯದಲ್ಲಿಯೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಸೆಷನ್ಸ್ ನ್ಯಾಯಾಲಯದಿಂದಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿದೆ. ಅಲ್ಲಿಗೆ ರನ್ಯಾಗೆ ಮತ್ತೆ ಜೈಲೇ ಗಟ್ಟಿ, ಜೈಲೇ ಗತಿ. ಜಾಮೀನು ಅರ್ಜಿ ವಜಾಗೊಂಡಿರುವ ಹಿನ್ನೆಲೆ ಮತ್ತೆ ರನ್ಯಾಗೆ ಜೈಲುವಾಸ. ಈಗ ಇರುವಂತ ದಾರಿ ಹೈಕೋರ್ಟ್ ಮೆಟ್ಟಿಲೇರಲೇಬೇಕಾದ ಅನಿವಾರ್ಯತೆ ರನ್ಯಾ ರಾವ್ಗೆ. ಇನ್ನು ಜಾಮೀನು ಸಿಗಬೇಕು ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿರೋದು ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದಾಗಿದೆ. ಈಗ ರನ್ಯಾಗೆ ಮುಂದೆ ಇರುವಂತಹ ಆಪ್ಷನ್ಸ್ ಏನು, ಏನೆಲ್ಲ ನಡೀತು ಇವತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ? ಶ್ರೀಪಾದ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ರನ್ಯಾರಾವ್ ಪಾತ್ರ ಎಷ್ಟಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಅಧಿಕಾರಿಗಳಿಗೆ ಲಭ್ಯ ಆಗಿತ್ತು. ಹೀಗಾಗಿ ಪ್ರತಿಯೊಂದು ಬಾರಿ ಕೂಡ ಈಗಾಗಲೇ ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಕೋರ್ಟ್ಗೆ ಮನವರಿಸುವಂತಹ ಕೆಲಸವನ್ನ ಡಿಆರ್ಐ ಪರ ವಕೀಲರಾದಂತಹ ಮಧುರಾವ್ ಅವರು ಮಾಡಿದ್ರು. ಅಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಗಮನಿಸಿದಂತ ಕೋರ್ಟ್ ಅಲ್ಲಿಂದ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶ ನೀಡಿತ್ತು. ಅದಾದ್ಮೇಲೆ ಈಗ ಸೆಷನ್ ಕೋರ್ಟ್ ನಲ್ಲೂ ಕೂಡ ಮತ್ತೆ ಜಾಮೀನು ಅರ್ಜಿಯನ್ನ ರನ್ಯಾರಾವ್ ಪರ ವಕೀಲರು ಹಾಕಿದ್ರು. ಅಲ್ಲೂ ಕೂಡ ಕಳೆದ ಬಾರಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಪ್ರಮುಖ ವಾದ ಮತ್ತೆ ಪ್ರತಿವಾದಗಳಾಗಿತ್ತು. ಅದರಲ್ಲಿ ಡಿಆರ್ಐ ಪರ ವಕೀಲರು ಕೂಡ ಒಂದಷ್ಟು ರಿಮೈಂಡ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತ ಕೆಲಸ ಮಾಡಿದ್ರು. ಅದರಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣ ಗಂಭೀರತೆ ಇದೆ, ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ನಿನ್ನೆಯಷ್ಟೇ ಮತ್ತೋರ್ವ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿ ಆತನನ್ನು ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಹವಾಲಾ ರೂಪದಲ್ಲಿ ಸಾಕಷ್ಟು ಹಣ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಬಾರಿ ಕೂಡ ರನ್ಯಾರಾವ್ ಬೇರೆ ದೇಶಕ್ಕೆ, ಅದರಲ್ಲೂ ಕೂಡ ದುಬೈಗೆ ಹೋಗಿ ಬಂದಿರುವುದರಿಂದ ದೊಡ್ಡದಾಗಿ ಇಲ್ಲಿ ಸಿಂಡಿಕೇಟ್ ಲೆವೆಲ್ ನಲ್ಲಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ಅನುಮಾನ ಇದೆ. ಸಾಕಷ್ಟು ತನಿಖೆಯನ್ನು ನಡೆಸಬೇಕಾಗಿದೆ. ಇಲ್ಲಾಂದ್ರೆ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಬೇರೆ ಬೇರೆಯವರು ಕೂಡ ಈ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇರೋದು ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಆಕೆಗೆ ಈಗಲೇ ಜಾಮೀನು ಕೊಟ್ಟರೆ ಒಂದಷ್ಟು ಸಾಕ್ಷ್ಯ ನಾಶ ಮಾಡೋದಾಗಿರ್ಬೋದು, ಈಕೆ ಬೇರೆ ದೇಶಕ್ಕೆ ತಪ್ಪಿಸಿಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಈ ಎಲ್ಲಾ ಅಂಶಗಳನ್ನ ಅನುಸರಿಸಿದ ಇವೆಲ್ಲವನ್ನ ಗಮನಿಸಿ ಈಗ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಸದ್ಯಕ್ಕೆ ಎರಡೂ ಕೋರ್ಟ್ ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿರುವುದರಿಂದ ರನ್ಯಾರಾವ್ಗೆ ಮುಂದಿನ ಹಂತದಲ್ಲಿ ಹೈಕೋರ್ಟ್ ಮಾತ್ರ ಈಗ ಆಪ್ಷನ್ ಆಗಿ ಉಳಿದಿದೆ. ಶ್ರೀಪಾದ್. ಓಕೆ ಮಾದೇಶ್, ಥ್ಯಾಂಕ್ ಯು. ರನ್ಯಾರಾವ್ ಜಾಮೀನು ಅರ್ಜಿ ವಜಾ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಅರ್ಜಿ ವಜಾ ಆಗಿರೋದು. ಸಿಸಿಎಚ್ 64ನೇ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಜಾಮೀನು ಅರ್ಜಿ ವಜಾಗೊಂಡಿದೆ. ಈ ಹಿಂದೆ ರನ್ಯಾರಾವ್ ಜಾಮೀನು ಅರ್ಜಿ ವಜಾಗೊಂಡಿತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ. ಈಗ ಸಿಸಿಎಚ್ 64 ಈ ನ್ಯಾಯಾಲಯದಲ್ಲಿಯೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಸೆಷನ್ಸ್ ನ್ಯಾಯಾಲಯದಿಂದಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿದೆ. ಅಲ್ಲಿಗೆ ರನ್ಯಾಗೆ ಮತ್ತೆ ಜೈಲೇ ಗಟ್ಟಿ, ಜೈಲೇ ಗತಿ. ಜಾಮೀನು ಅರ್ಜಿ ವಜಾಗೊಂಡಿರುವ ಹಿನ್ನೆಲೆ ಮತ್ತೆ ರನ್ಯಾಗೆ ಜೈಲುವಾಸ. ಈಗ ಇರುವಂತ ದಾರಿ ಹೈಕೋರ್ಟ್ ಮೆಟ್ಟಿಲೇರಲೇಬೇಕಾದ ಅನಿವಾರ್ಯತೆ ರನ್ಯಾ ರಾವ್ಗೆ. ಇನ್ನು ಜಾಮೀನು ಸಿಗಬೇಕು ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿರೋದು ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದಾಗಿದೆ. ಈಗ ರನ್ಯಾಗೆ ಮುಂದೆ ಇರುವಂತಹ ಆಪ್ಷನ್ಸ್ ಏನು, ಏನೆಲ್ಲ ನಡೀತು ಇವತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ? ಶ್ರೀಪಾದ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ರನ್ಯಾರಾವ್ ಪಾತ್ರ ಎಷ್ಟಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಅಧಿಕಾರಿಗಳಿಗೆ ಲಭ್ಯ ಆಗಿತ್ತು. ಹೀಗಾಗಿ ಪ್ರತಿಯೊಂದು ಬಾರಿ ಕೂಡ ಈಗಾಗಲೇ ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಕೋರ್ಟ್ಗೆ ಮನವರಿಸುವಂತಹ ಕೆಲಸವನ್ನ ಡಿಆರ್ಐ ಪರ ವಕೀಲರಾದಂತಹ ಮಧುರಾವ್ ಅವರು ಮಾಡಿದ್ರು. ಅಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಗಮನಿಸಿದಂತ ಕೋರ್ಟ್ ಅಲ್ಲಿಂದ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶ ನೀಡಿತ್ತು. ಅದಾದ್ಮೇಲೆ ಈಗ ಸೆಷನ್ ಕೋರ್ಟ್ ನಲ್ಲೂ ಕೂಡ ಮತ್ತೆ ಜಾಮೀನು ಅರ್ಜಿಯನ್ನ
ರನ್ನೇರಾವ್ ಪರ ವಕೀಲರು ಹಾಕಿದ್ರು. ಅಲ್ಲೂ ಕೂಡ ಕಳೆದ ಬಾರಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಪ್ರಮುಖ ವಾದ ಮತ್ತೆ ಪ್ರತಿವಾದಗಳಾಗಿತ್ತು. ಅದರಲ್ಲಿ ಡಿಆರ್ಐ ಪರ ವಕೀಲರು ಕೂಡ ಒಂದಷ್ಟು ರಿಮೈಂಡ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತ ಕೆಲಸ ಮಾಡಿದ್ರು. ಅದರಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣ ಗಂಭೀರತೆ ಇದೆ, ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ನಿನ್ನೆ ಅಷ್ಟೇ ಮತ್ತೋರ್ವ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿ ಆತನನ್ನು ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಹವಾಲಾ ರೂಪದಲ್ಲಿ ಸಾಕಷ್ಟು ಹಣ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಬಾರಿ ಕೂಡ ರನ್ನೇರಾವ್ ಬೇರೆ ದೇಶಕ್ಕೆ, ಅದರಲ್ಲೂ ಕೂಡ ದುಬೈಗೆ ಹೋಗಿ ಬಂದಿರೋದ್ರಿಂದ ದೊಡ್ಡದಾಗಿ ಇಲ್ಲಿ ಸಿಂಡಿಕೇಟ್ ಲೆವೆಲ್ ನಲ್ಲಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ಅನುಮಾನ ಇದೆ. ಸಾಕಷ್ಟು ತನಿಖೆಯನ್ನು ನಡೆಸಬೇಕಾಗಿದೆ. ಇಲ್ಲಾಂದ್ರೆ ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಬೇರೆ ಬೇರೆಯವರು ಕೂಡ ಈ ಒಂದು ಕಾಂಟ್ಯಾಕ್ಟ್ ನಲ್ಲಿ ಇರೋದು ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಆಕೆಗೆ ಈಗಲೇ ಜಾಮೀನು ಕೊಟ್ಟರೆ ಒಂದಷ್ಟು ಸಾಕ್ಷ್ಯ ನಾಶ ಮಾಡೋದಾಗಿರ್ಬೋದು, ಈಕೆ ಬೇರೆ ದೇಶಕ್ಕೆ ತಪ್ಪಿಸಿಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಈ ಎಲ್ಲ ಅಂಶಗಳನ್ನ ಅನುಸರಿಸಿದ ಇವೆಲ್ಲವನ್ನ ಗಮನಿಸಿ ಈಗ ಕೋರ್ಟ್ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಸದ್ಯಕ್ಕೆ ಎರಡೂ ಕೋರ್ಟ್ ನಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿರುವುದರಿಂದ ರನ್ನೇರಾವ್ಗೆ ಮುಂದಿನ ಹಂತದಲ್ಲಿ ಹೈಕೋರ್ಟ್ ಮಾತ್ರ ಈಗ ಆಪ್ಷನ್ ಆಗಿ ಉಳಿದಿದೆ. ಶ್ರೀಪಾದ್. ಓಕೆ ಮಹೇಶ್, ಥ್ಯಾಂಕ್ ಯು. ರನ್ನೇರಾವ್ ಜಾಮೀನು ಅರ್ಜಿ ವಜಾ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ಅಲ್ಲಿ ಅರ್ಜಿ ವಜಾ ಆಗಿರೋದು. ಸಿಸಿಎಚ್ 64ನೇ ನ್ಯಾಯಾಲಯದಿಂದ ಈ ಆದೇಶ ಹೊರಬಿದ್ದಿದೆ. ಜಾಮೀನು ಅರ್ಜಿ ವಜಾಗೊಂಡಿದೆ. ಈ ಹಿಂದೆ ರನ್ನೇರಾವ್ ಜಾಮೀನು ಅರ್ಜಿ ವಜಾಗೊಂಡಿತ್ತು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ. ಈಗ ಸಿಸಿಎಚ್ 64 ಈ ನ್ಯಾಯಾಲಯದಲ್ಲಿಯೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಸೆಷನ್ಸ್ ನ್ಯಾಯಾಲಯದಿಂದಲೂ ಕೂಡ ಜಾಮೀನು ಅರ್ಜಿ ವಜಾ ಆಗಿದೆ. ಅಲ್ಲಿಗೆ ರನ್ಯಾಗೆ ಮತ್ತೆ ಜೈಲೇ ಗತಿ. ಜಾಮೀನು ಅರ್ಜಿ ವಜಾಗೊಂಡಿರುವ ಹಿನ್ನೆಲೆ ಮತ್ತೆ ರನ್ಯಾಗೆ ಜೈಲುವಾಸ. ಈಗ ಇರುವಂತ ದಾರಿ ಹೈಕೋರ್ಟ್ ಮೆಟ್ಟಿಲೇರಲೇಬೇಕಾದ ಅನಿವಾರ್ಯತೆ ರನ್ಯಾ ರಾವ್ಗೆ. ಇನ್ನು ಜಾಮೀನು ಸಿಗಬೇಕು ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಸೆಷನ್ಸ್ ಕೋರ್ಟ್ ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿರೋದು ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದಾಗಿದೆ. ಈಗ ರನ್ಯಾಗೆ ಮುಂದೆ ಇರುವಂತಹ ಆಪ್ಷನ್ಸ್ ಏನೆಲ್ಲ ನಡೀತು ಇವತ್ತು ಸೆಷನ್ಸ್ ಕೋರ್ಟ್ ಅಲ್ಲಿ? ಶ್ರೀಪಾದ್, ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ರನ್ನೇರಾವ್ ಪಾತ್ರ ಎಷ್ಟಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಅಧಿಕಾರಿಗಳಿಗೆ ಲಭ್ಯ ಆಗಿತ್ತು. ಹೀಗಾಗಿ ಪ್ರತಿಯೊಂದು ಬಾರಿ ಕೂಡ ಈಗಾಗಲೇ ಆರ್ಥಿಕ ಅಪರಾಧ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಕೋರ್ಟ್ಗೆ ಮನವರಿಸುವಂತಹ ಕೆಲಸವನ್ನ ಡಿಆರ್ಐ ಪರ ವಕೀಲರಾದಂತಹ ಮಧುರಾವ್ ಅವರು ಮಾಡಿದ್ರು. ಅಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಗಮನಿಸಿದಂತ ಕೋರ್ಟ್ ಅಲ್ಲಿಂದ ಜಾಮೀನು ಅರ್ಜಿಯನ್ನ ವಜಾ ಮಾಡಿ ಆದೇಶ ನೀಡಿತ್ತು. ಅದಾದ್ಮೇಲೆ ಈಗ ಸೆಷನ್ ಕೋರ್ಟ್ ನಲ್ಲೂ ಕೂಡ ಮತ್ತೆ ಜಾಮೀನು ಅರ್ಜಿಯನ್ನ ರನ್ನೇರಾವ್ ಪರ ವಕೀಲರು ಹಾಕಿದ್ರು. ಅಲ್ಲೂ ಕೂಡ ಕಳೆದ ಬಾರಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಪ್ರಮುಖ ವಾದ ಮತ್ತೆ ಪ್ರತಿವಾದಗಳಾಗಿತ್ತು. ಅದರಲ್ಲಿ ಡಿಆರ್ಐ ಪರ ವಕೀಲರು ಕೂಡ ಒಂದಷ್ಟು ರಿಮೈಂಡ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂತ ಕೆಲಸ ಮಾಡಿದ್ರು. ಅದರಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸ ಮಾಡಿದ್ರು. ಯಾಕಂದ್ರೆ ಈ ಒಂದು ಪ್ರಕರಣ ಗಂಭೀರತೆ ಇದೆ, ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಈಗಾಗಲೇ ನಿನ್ನೆ ಅಷ್ಟೇ ಮತ್ತೋರ್ವ ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿ ಆತನನ್ನು ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದರಲ್ಲಿ ಹವಾಲಾ ರೂಪದಲ್ಲಿ ಸಾಕಷ್ಟು ಹಣ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಸಾಕಷ್ಟು ಬಾರಿ ಕೂಡ ರನ್ನೇರಾವ್ ಬೇರೆ ದೇಶಕ್ಕೆ, ಅದರಲ್ಲೂ ಕೂಡ ದುಬೈಗೆ ಹೋಗಿ ಬಂದಿರೋದ್ರಿಂದ ದೊಡ್ಡದಾಗಿ ಇಲ್ಲಿ ಸಿಂಡಿಕೇಟ್ ಲೆವೆಲ್ ನಲ್ಲಿ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರುವಂತಹ ಅನುಮಾನ ಇದೆ.